ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೇಲೆ ಸಿಂಪಲ್ ಆಗಿ ಕಾರ್ನ್ ಪಿಜ್ಜಾ ಹಾಗೆ ಮಶ್ರೂಮ್ ಪಿಜ್ಜಾನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಈರುಳ್ಳಿ, ಟೊಮ್ಯಾಟೊ, ಮಶ್ರೂಮ್, ಸ್ವೀಟ್ ಕಾರ್ನ್, ಚಿಲ್ಲಿ ಫ್ಲೇಕ್ಸ್ ಹಾಗೆ ಚೀಸ್ನ ತುರಿದಿಟ್ಕೊಂಡಿದ್ದೀನಿ. ನಂತರ ಒಂದು ಪ್ಲೇಟ್ಗೆ ಪಿಜ್ಜಾ ಬ್ರೆಡ್ನ ಇಡ್ತಾ ಇದ್ದೀನಿ. ಸೊ ಇದು ನಿಮಗೆ ನಿಯರ್ ಬೈ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ, ದಿನಸಿ ಅಂಗಡಿಗಳಲ್ಲಿ. ಸೊ ನೀವು ತಗೋಬೋದು. ನಂತರ ಒಂದು ಸ್ವಲ್ಪ ನೀವು ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡಿ, ನಂತರ ಮ್ಯಾಗಿ ಸ್ಪೂನ್ ತಗೊಂಡು ಈ ಥರ ನೀಟಾಗಿ ಚುಚ್ಚಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಮಸಾಲ ಚೆನ್ನಾಗಿ ಹಿಡೀಲಿ ಅಂತ. ಸೊ ನಂತರ ಪಿಜ್ಜಾ ಸಾಸ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ತುಂಬ ರುಚಿಯಾಗಿ ಬರುತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ. ಸೊ ನಂತರ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವೀಟ್ ಕಾರ್ನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಯೂಸ್ ಮಾಡೋದ್ರಿಂದ ಪಿಜ್ಜಾ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ಜೋಳ ಯೂಸ್ ಮಾಡಬಾರ್ದು, ಸ್ವೀಟ್ ಕಾರ್ನ್ ಯೂಸ್ ಮಾಡಬೇಕು. ನಂತರ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮ್ಯಾಟೊನ ಸೇರಿಸ್ಕೊಂಡು ಮೇಲೆ ಮತ್ತೆ ಚೀಸ್ನ ಸೇರಿಸ್ಕೊಂಡ್ರೆ ನಿಮಗೆ ಪಿಜ್ಜಾ ಬೇಯೋದಕ್ಕಿಡೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಸೇರಿಸ್ಕೊಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬೇಕು. ನಂತರ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಸೊ ಅದಕ್ಕಾದ್ಮೇಲೆ ಪಿಜ್ಜಾನ ಅದಕ್ಕೆ ಶಿಫ್ಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿ, ಅಥವಾ ಒಂದು ತಟ್ಟೆನೂ ಇದ್ದರೆ ಕ್ಲೋಸ್ ಮಾಡ್ಬೋದು. ನೋಡಿ, ನಮ್ಮ ಮನೆ ಮರಿಗಳು ಯಾವ ಥರ ಕಾಯ್ಕೊಂಡಿದ್ದಾವೆ ಪಿಜ್ಜಾಗೋಸ್ಕರ. ಸೊ ನಂತರ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ ಪಿಜ್ಜಾ, ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ತಟ್ಟೆ ಮುಚ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಪಿಜ್ಜಾ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಪ್ರೊಸೀಜರಲ್ಲೇ ನಾನು ಮಶ್ರೂಮ್ ಪಿಜ್ಜಾನು ಮಾಡ್ಕೊಂಡಿದ್ದೀನಿ. ಸೇಮ್ ಇವಾಗ ಕಾರ್ನ್ ಪಿಜ್ಜಾ ತೋರಿಸಿದ್ನಲ್ಲ, ಅದೇ ಪ್ರೊಸೀಜರಲ್ಲೇ ನೀವು ಮಾಡ್ಕೋಬೇಕು ಅಷ್ಟೇ. ಇದು ಮಶ್ರೂಮ್ ಪಿಜ್ಜಾದಲ್ಲಿ ಮಶ್ರೂಮ್ ಜಾಸ್ತಿ ಆ್ಯಡ್ ಮಾಡಿರಬೇಕು, ಕಾರ್ನ್ ಪಿಜ್ಜಾದಲ್ಲಿ ಕಾರ್ನ್ ಜಾಸ್ತಿ ಆ್ಯಡ್ ಮಾಡಿರಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಮಶ್ರೂಮ್ ಪಿಜ್ಜಾನು ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಬಂದಿತ್ತು, ನನಗೆ ತುಂಬಾ ರುಚಿಯಾಗಿತ್ತು. ಇನ್ನು ನಮ್ಮ ಚಾನಲಲ್ಲಿ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋದ್ರಿಂದ ಸಿಂಪಲ್ ಆಗಿ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಈ ಖುಷಿಗೆ ಕಾರಣ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾನು ಈ ಸೆಲೆಬ್ರೇಷನ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೆ, ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಖುಷಿಯಾಗಿರುತ್ತೆ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದಾಗ. ನಾನು ಈ ಸೆಲೆಬ್ರೇಷನ್ನ ನಿಮಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮಳೆ ಬರ್ತಾ ಇದೆ, ವಾಯ್ಸ್ ನೀಟಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇದೇ ರೀತಿ ನಮಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.